ನಮಸ್ತೆ ಎಲ್ರಿಗೂ. ಇವತ್ತು ನಮ್ಮ ಚಾನಲ್ನಲ್ಲಿ ನಾನು ಬಿಸಿಬೇಳೆಬಾತ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಕುಕ್. ಬಿಸಿಬೇಳೆಬಾತ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಆನಿಯನ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು. ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ನ ತಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತರಕಾರಿ ಬಂದುಬಿಟ್ಟು ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ ಇಷ್ಟೆಲ್ಲ ತಗೊಂಡಿದ್ದೀನಿ. ಮತ್ತು ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಸಹ ತಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಅರಿಶಿನ ಎಲ್ಲನೂ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಉಪ್ಪು ಮತ್ತು ಆಯಿಲ್ ಬೇಕಾಗುತ್ತೆ. ಫಸ್ಟ್ಗೆ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಆಯಿಲ್ ಬಿಸಿ ಮಾಡ್ಕೊಬೇಕು. ಚಿಟಪಟ ಅಂತ ಸಿಡಿದ್ರೇ ಟೇಸ್ಟ್ ಬರೋದು. ಅದು ಸಾಸಿವೆದು ಟೇಸ್ಟ್ ಬಿಟ್ಕೊಳ್ಳುತ್ತೆ. ಅದಕ್ಕೆ ಚಿಟಪಟ ಅಂತ ಸಿಡಿಬೇಕು. ಅದಕ್ಕೆ ನಾನು ಮೊದಲಿಗೆ ಒಂದು 3 ಸ್ಲಿಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ದೆನ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾಗ್ಲೂ ಒಂದೊಂದು ಸರಿ ಮಿಕ್ಸ್ ಮಾಡಬೇಕು. ಆವಾಗ ಅದರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಅದ್ರ ಟೇಸ್ಟು ಬಿಟ್ಕೊಳುತ್ತೆ. ನಾನಿಲ್ಲಿ ಬಟಾಣಿ ಸ್ಕಿಪ್ ಮಾಡಿದ್ದೀನಿ. ಬಟಾಣಿ ಬೇಕಾದರೆ ನೀವು ಹಾಕ್ಕೊಬೋದು. ಇಲ್ಲಿ ನೆಕ್ಸ್ಟು ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟಾಣಿ ಮತ್ತು ಒಗ್ಗರಣೆಗೆ ಗೋಡಂಬಿ ಒಗ್ಗರಣೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲನೂ ಹಾಕ್ಕೊಬೋದು. ಆ ಥರ ಹಾಕ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ನೀವು 2 ಆದರೂ ಹಾಕ್ಕೊಬೋದು, 3 ಆದರೂ ಹಾಕ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಟೊಮ್ಯಾಟೊ ಹಾಕ್ಕೊಂಡಷ್ಟು. ಇದ್ರ ಜೊತೆಗೆ ನಾವು ಹುಳಿಗೋಸ್ಕರ ಹುಣಸೆ ಹುಳಿನೂ ಮತ್ತೆ ಹಾಕ್ಕೊತಾ ಇದ್ದೀವಿ. ಇಷ್ಟನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ನಾವು ತರಕಾರಿಗಳನ್ನ ಹಾಕ್ಕೊಂಡು ಬರೋಣ. ಫಸ್ಟ್ಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಒಂದೇ ಒಂದು ಡ್ರಮ್ ಸ್ಟಿಕ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮದುವೆ ಮನೆಯಲ್ಲಿ ಡ್ರಮ್ ಸ್ಟಿಕ್ ಹಾಕ್ತಾರೆ. ಡ್ರಮ್ ಸ್ಟಿಕ್ ಹಾಕಿದ್ರೆ ಅದು ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ಅದೇನೋ ಇಷ್ಟಪಡಲ್ಲ. ನಾನೊಂದು ಸರಿ ಹಾಕಿ ಮಾಡಿದ್ದೆ, ಯಾಕೋ ಅವರು ಅದು ಒಂಥರ ಬಾಯಿಗೆ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನಿಲ್ಲಿ ಡ್ರಮ್ ಸ್ಟಿಕ್ ಸ್ಕಿಪ್ ಮಾಡಿದ್ದೀನಿ. ಡ್ರಮ್ ಸ್ಟಿಕ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಗುತ್ತೆ. ಯೂಶ್ವಲಿ ಮದುವೆ ಮನೆಗಳಲ್ಲಿ ಬಿಸಿಬೇಳೆಬಾತ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಯಾವ ತರಕಾರಿ ಇರುತ್ತೋ ಎಲ್ಲನೂ ನೀವು ಹಾಕ್ಕೊಬೋದು. ಇದ್ರ ಜೊತೆಗೆ ಹೂಕೋಸು ಹಾಕ್ಕೋಬೋದು, ಮತ್ತು ಹಸಿ ಬಟಾಣಿ ಇದೆಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಯೂಶ್ವಲಿ ನೀವು ಕಲ್ಲುಪ್ಪನ್ನ ಯೂಸ್ ಮಾಡಿ. ಕಲ್ಲುಪ್ಪು ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಪುಡಿ ಉಪ್ಪಿನ ಪ್ಯಾಕೆಟು ಜಾಸ್ತಿ ತಂದುಬಿಟ್ಟಿದ್ರು ಅಂತ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರ್ಗೆ, ಈ ಥರ ಬಾತ್ಗೆ, ಪಲಾವ್ಗೆ ಈ ಥರದ್ದು ಎಲ್ಲದಕ್ಕೂ ನೀವು ಕಲ್ಲುಪ್ಪ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಬರ್ತಾ ಇದೆ. ಆವಾಗ ನಾವು ತೊಳೆದಿಟ್ಕೊಂಡಿರೋ ಬೇಳೆ ಅಂದರೆ ತೊಗರಿ ಬೇಳೆ ಮತ್ತು ಅಕ್ಕಿ
ಎರಡನ್ನೂ ಸೇರಿಸಿ ಹಾಕ್ಕೊಬೇಕಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕ್ವಾಂಟಿಟಿನ ಜಾಸ್ತಿ ಹೇಳಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನೀವು ಸ್ವಲ್ಪ ಅಕ್ಕಿ ಮತ್ತು ತೊಗರಿಬೇಳೆ ಕ್ವಾಂಟಿಟಿಗೆ ನೋಡಿಕೊಂಡ್ರೆ ನೀವು ತರಕಾರಿ ಸ್ವಲ್ಪ ಹೆಚ್ಚು ಹಾಕಿದ್ರೂ ನಡೆಯುತ್ತೆ, ಒಂಚೂರು ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಮತ್ತು ಲಾಸ್ಟಿಗೆ ನೀರು ಅಷ್ಟೇ, ಕನ್ಸಿಸ್ಟೆನ್ಸಿ ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರೂ ಬಿಸಿಬೇಳೆ ಬಾತ್ಗೆ ನಡೆಯುತ್ತೆ. ಮತ್ತು ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನು 1-2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಸ್ಪೂನಲ್ಲೇನು ನಿಮ್ಗೆ ಅಳತೆ ಮಾಡಿ ತೋರಿಸ್ತಾ ಇಲ್ಲ, ಒಂದು ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮಾಡೋದು ಇದೇ ಥರನೇ, ಒಂದು ಅಂದಾಜು ಮೇಲೆ ಎಲ್ಲನೂ ಹಾಕಿ ಮಾಡ್ತೀನಿ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನಾನು ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ರಸ ಕಂಪಲ್ಸರಿ, ಯಾಕಂದರೆ ಅದು ಹಾಕಿದ್ರೇ ಟೇಸ್ಟ್ ಅದ್ರದ್ದು ಚೆನ್ನಾಗಿರೋದು. ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಸಿಬೇಳೆ ಬಾತನ್ನೇ ಒಂದು 2-3 ಥರ ಮಾಡ್ಬೋದು. ಬೇರೆ ಸಪ್ರೇಟ್ ಒಗ್ಗರಣೆ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿ ಬೇಳೆ ಮತ್ತು ಅಕ್ಕಿನ ಸಪ್ರೇಟ್ ಕೂಗಿಸ್ಕೊಂಡು, ಬೇಳೆ ಅಕ್ಕಿ ತರಕಾರಿನ ಬೇರೆ ಸಪ್ರೇಟ್ ಕೂಗಿಸ್ಕೊಂಡು ಆ ಥರನೂ ಮಾಡ್ಬೋದು. ಮತ್ತು ಈ ಥರ ಒಂದು ಸ್ಟೈಲು ಒಂದು 2-3 ಥರ ಮಾಡ್ಬೋದು. ನೆಕ್ಸ್ಟ್ ಎಲ್ಲ ಮಿಕ್ಸ್ ಕೊಟ್ಮೇಲೆ ಈಗ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊತಾ ಇರಬೇಕು. ನೀರು ಹೆಚ್ಚು ಕಮ್ಮಿ ಹಾಕ್ಕೊಬೋದು, ಯಾಕಂತಂದರೆ ಬಿಸಿಬೇಳೆ ಬಾತ್ ಅಲ್ವಾ, ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ನೀರಾಗಿದ್ದರೂ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಸ್ವಲ್ಪ ನೀರಾಗಿರಬೇಕು, ಸ್ವಲ್ಪ ತಿಕ್ಕಾಗಿದ್ದರೆ ಅಷ್ಟು ಇಷ್ಟಪಡಲ್ಲ. ಸೊ ಇದು ಸ್ವಲ್ಪ ಜಾಸ್ತಿ ನೀರು ಥರ ಇದ್ದರೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬಿಸಿಬೇಳೆ ಬಾತ್ ತುಂಬ ಫೇವ್ರೆಟ್ ಫುಡ್. ನೋಡ್ಕೊತಾ ನಿಮಗೆ ನೀರು ಅಡ್ಜಸ್ಟ್ ಮಾಡಿಕೊಂಡು ಫೈನಲಾಗೆ ಒಂದು ಸರಿ ಸಾಲ್ಟು ಮತ್ತು ಖಾರ ಎರಡೂ ನೋಡ್ಕೊಳ್ಳಿ. ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿದ್ದೀನಿ 1 ಸ್ಪೂನು, ಅದನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಚಿಲ್ಲೀಸು ಇದು ಮಾಡಿದ್ದೀನಿ, ಚಿಲ್ಲಿ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ. ಲಾಸ್ಟ್ಗೆ ಒಂದು ಸ್ವಲ್ಪ ಒಂಚೂರು ಖಾರ ಬೇಕಿತ್ತು ಅಂತ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ನೀವು ಆವಾಗ ಕುಕ್ಕರ್ ಲಿಡ್ ಮುಚ್ಚಿ ವಿಷಲ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಪಲಾವ್ ಆಗಲಿ ಏನೇ ಆಗಲಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಲಿಡ್ ಮುಚ್ಚಬೇಕು. ಫಸ್ಟೇ ನೀರು ಹಾಕಿದ ತಕ್ಷಣ ಲಿಡ್ ಮುಚ್ಚಬಾರ್ದು. ಲಿಡ್ನ ಮುಚ್ಚಿ 1-2 ವಿಷಲ್ ಬರ್ಸ್ಕೊಳ್ಳಿ. ನಿಮ್ಮ ಕುಕ್ಕರ್ ಹೆಂಗಿದೆ ಅಂತ ನೋಡಿಕೊಂಡು ವಿಷಲ್ ಬರ್ಸ್ಕೊಳ್ಳಿ. ನೋಡಿ ಲಾಸ್ಟ್ಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನಾನು ಮತ್ತೆ ನೀರಿಗೆ ಏನೂ ಮಿಕ್ಸ್ ಮಾಡಿಲ್ಲ. ಇದು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು. ಆ ಕಲರು ಅದು MTR ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ.